ಸಲ ಕಪ್ ನಮ್ದೇ. ನಮ್ಮ RCB ಗೆದ್ದಿರೋ ಖುಷಿಗೆ ಆಫ್ಟರ್ 18 ಇಯರ್ಸ್ ಕೇಕ್ ಕಟ್ ಮಾಡೋಣ. RCB ಲೋಗೋ ಈ ಸಲ ಕಪ್ ಕಪ್ ನಮ್ದು ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ನನ್ನ ಯೂಟ್ಯೂಬ್ ಚಾನಲ್ ಬಂದು ಕೇಳಿದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸಡನ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನಿನ್ನೆ ನಮ್ಮ RCBಗೆ ಫೈನಲಿ 18 ಇಯರ್ಸ್ ಆದಮೇಲೆ ಕಪ್ ಗೆದ್ದುಬಿಡ್ತು. ಆ್ಯಂಡ್ ನಂಗೆ ಖುಷಿ ತಡೆಯೋಕ್ಕಾಗ್ತಿಲ್ಲ. ಆ್ಯಂಡ್ ಕನಸ ನಿಜನ ಅಂತ ಗೊತ್ತಾಗ್ತಿಲ್ಲ. ನಾನು 1000 ಸರಿ ಗಿಂಡ್ಕೊಂಡಿದ್ದೀನಿ ಕನಸ ನಿಜನ ಅಂತ. ವಾಟ್ ಎ ಗೇಮ್ ಗೈಸ್. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಖುಷಿಗೆ ನಾನು ಎಲ್ಲ ಮಾತ್ಬಿಟ್ಟು ಇವತ್ತಿಂದ ಎಕ್ಸಾಮ್. ನಿನ್ನೆ ಮ್ಯಾಚ್ ನೋಡಿದ್ದೀನಿ, ಎಕ್ಸಾಮ್ ಓದೇ ಇಲ್ಲ. ಇವತ್ತು ಹೋಗ್ತಿದ್ದೀನಿ, ಏನು ಮಾಡ್ತೀನೋ ಗೊತ್ತಿಲ್ಲ. ಆದರೆ ನನ್ನ ರೆಕಾರ್ಡ್ ಬುಕ್ಕು ಏನೂ ಎತ್ಕೊಂಡು ಹೋಗ್ತಿಲ್ಲ. ನಾನು ಖುಷಿಗೆ ಮರ್ತೇ ಬಿಟ್ಟಿದ್ದೀನಿ. ಸೊ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ. ಎತ್ಕೊಂಡೇ ಬರಬೇಕಂತ ಹೇಳಿದ್ದು. ನಾನು ಆಫ್ ದ ವೇಗೆ ಬಂದುಬಿಟ್ಟು ನಾನು ನೆನೆಸ್ಕೊತಿದ್ದೀನಿ ಎತ್ಕೊಂಡೇ ಇಲ್ವಲ್ಲ ಅಂತ. ಇವಾಗ ನಾನು ವಾಪಸ್ ಹೋಗೋಕ್ಕಾಗಲ್ಲ, ಟೈಮ್ ಆಗಿಬಿಟ್ಟಿದೆ. ಏನು ಮಾಡಲಿ ಗೊತ್ತಾಗ್ತಿಲ್ಲ. ಅಷ್ಟು ಟೆನ್ಷನ್ನು. ನಿನ್ನೆ ಅಂತೂ ಫುಲ್ ಹೈಪಲ್ಲಿತ್ತು. ನಾನು ಬೆಂಗಳೂರಲ್ಲಿ ಇರಬೇಕು ಅನಿಸ್ತಿದೆ ಗೈಸ್. ಯಾಕಂದರೆ ಅಷ್ಟು ಜನ. ಆ್ಯಂಡ್ ದಿಸ್ ವಿನ್ ಇಸ್ ಟೋಟಲಿ ವರ್ತ್ ಫಾರ್ ಆರ್ RCB. ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದು, ಅಷ್ಟು ದೇವರೆಲ್ಲ ಮಾಡಿದ್ದು ತುಂಬಾ ಇದೆ. ಸೊ ಇವಾಗ ನಾನು ಯೂನಿವರ್ಸಿಟಿಗೆ ಹೋಗ್ತಾಯಿದ್ದೀನಿ. ನಂಗೆ ಖುಷಿ ತಡೆಯೋಕ್ಕಾಗ್ತಾಯಿಲ್ಲ ಗೈಸ್. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಎಲ್ಲರೂ ಲೈಕ್ ಬೇರೆ ಸ್ಟೇಟ್ಸಿಂದ ಇರ್ತಾರೆ ನಮ್ಮ ಜೊತೆ ಓದೋರು. ಅವ್ರಿಗೆ RCB ಕಂಡ್ರೆ ಆಗಲ್ಲ. ಸೊ ಅವ್ರಿಗೆಲ್ಲ ಉತ್ಸವದಲ್ಲಿರೋ ಮಜಾ ತುಂಬಾ ಇದೆ. ಅವರೆಲ್ಲ CSK ಫ್ಯಾನ್ಸ್ ಇರೋರಿದ್ದಾರೆ. ವಾಟ್ ಅ ವಿನ್ ಗೈಸ್. ಇವಾಗ ನೋಡಿ ಫುಲ್ ಶೋಕಿ ಮಾಡ್ಕೊಂಡು ಹೋಗ್ತೀನಿ ನನ್ನ ಕ್ಲಾಸಿಗೆ. ಫುಲ್ ಹೈಪಲ್ಲಿ ಹೋಗ್ತೀನಿ. ಯಪ್ಪ ನೆನ್ನೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಹಾಕಿ ಉಳಿಸ್ಬಿಟ್ಟಿದ್ದೀವಿ. ಸೊ ಇನ್ನೂ ಉಳ್ಸೋದು ತುಂಬಾ ಇದೆ. ಆ್ಯಂಡ್ ನೆನ್ನೆ ನೈಟೆಲ್ಲ ಫುಲ್ ಕೇಕೆಲ್ಲ ತಿಂದು ಸೆಲೆಬ್ರೇಷನ್ ಮಾಡಿದ್ವಿ. ಇವತ್ತು ಸ್ವಲ್ಪ ಸೆಲೆಬ್ರೇಷನ್ ಮಾಡೋದಿದೆ, ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ನೀವು RCB ಫ್ಯಾನ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ನೋಡಿ ನನ್ನ ಲೈಫ್ ಎಷ್ಟು ಡಿಫಿಕಲ್ಟ್ ಅಂದರೆ, ನನಗೆ ಎಕ್ಸಾಮ್ ಮುಗೀತು, ಪ್ಲಸ್ ಒಂದು ಕ್ಲಾಸ್ ಇತ್ತು, ಮುಗೀತು. ನಮ್ಮ ಸೆಕೆಂಡ್ ಸೆಕ್ಷನ್ ಇದೆಯಲ್ಲ, ಅವರಿಗೆ ಇವಾಗ ಎಕ್ಸಾಮ್ ತೊಗೊತವ್ರೆ. ಅವ್ರಿಗೆ ಮುಗಿಯೋಷ್ಟೇ ನಾವು ಮನೆಗೆ ಹೋಗಿ ಬರಬೇಕು. ಅಂದರೆ ಒಂದು 40 ಮಿನಿಟ್ಸಲ್ಲಿ ಬರಬೇಕು. ನಾನು ರೆಕಾರ್ಡ್ ಬುಕ್ ಎತ್ಕೊಂಡು, ಇಲ್ಲಾಂದರೆ ಆಗಲ್ವಂತೆ. ರೆಕಾರ್ಡ್ ಬುಕ್ ಬೇಕೇ ಬೇಕಂತೆ ಮೆನ್ಷನ್ ಮಾಡೋದಕ್ಕೆ. ಆ್ಯಂಡ್ ನನ್ನ ಎಕ್ಸಾಮ್ಸ್ ನೀವು ನಂಬ್ತಿರೋ ನಂಬಲ್ವೋ, ಐ ಸ್ಕೋರ್ಡ್ ಔಟ್ ಆಫ್ 60 ಆಯಿತು ನನಗೆ. ಅಂದರೆ ಇದು ಟೆಸ್ಟ್ ಇತ್ತು ಆ್ಯಕ್ಚುಲಿ, ಹೆಲ್ತ್ ಲಾ ಎಕ್ಸಾಮ್, ಮೇನ್ ಸಬ್ಜೆಕ್ಟ್ ಅಲ್ಲ. ಸೊ ಐ ವಾಸ್ ಲೈಕ್ ಏನೂ ಮಾಡಲ್ಲ ಬಿಡು ಅಂದ್ಕೊಂಡು ಹೋಗಿದ್ದಿದ್ದು. ಬಟ್ ಅಲ್ಲೋದ್ರೆ ಸ್ಟ್ರಿಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ನಾನು ಅಂದ್ಕೊಂಡೆ ಮುಗೀತಂತ. ಆ್ಯಂಡ್ ನಿಜ ನಾನು ಕ್ಲಾಸಲ್ಲಿ ಏನು ಕೇಳಿಸ್ಕೊಂಡಿದ್ದೆ ಎಷ್ಟು ಎಫೆಕ್ಟಿವ್ ಆಯಿತು ಅಂದರೆ ಅದನ್ನೇ ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಿ. ಬೇಗ ನಡ್ಕೊಂಡು ಹೋಗ್ತಿದ್ದೀನಿ ಗೈಸ್. ಯಾಕಂದರೆ ಹೋಗ್ಬಿಟ್ಟು ರೆಕಾರ್ಡ್ ಬುಕ್ ಎತ್ಕೊಂಡು ಪುನಃ ವಾಪಸ್ ಬರಬೇಕು. ಬಂದ್ಬಿಟ್ಟು ಮೆನ್ಷನ್ ಮಾಡಿಸ್ಕೊಂಡು ಆಮೇಲೆ ಮುಂದೆ. ಇಷ್ಟು ಡಿಫಿಕಲ್ಟ್ ನನ್ನ ಲೈಫು ಗೈಸ್. ಹತ್ರ ಇದು 2.5 ಕಿಲೋಮೀಟ್ರ್ ಗೈಸ್. 2.5 ಕಿಲೋಮೀಟ್ರ್ 20 ಮಿನಿಟ್ಸಲ್ಲಿ ಹೋಗಬೇಕು, ಪುನಃ 20 ಮಿನಿಟ್ಸಲ್ಲಿ ಬರಬೇಕು. ನನ್ನ ಪುಣ್ಯಕ್ಕೆ ಇವತ್ತು ಬಿಸಿಲಿಲ್ಲ, ಮಳೆ ಬರ್ತಿದೆ. ಯಾಕೆ ಹೇಳಿ, RCB ಹೇಟರ್ಸ್ ಎಲ್ಲ ಕುತ್ಕೊಂಡು ಅಳ್ತಿರ್ತಾರೆ ಅದಕ್ಕೆ. ಖುಷಿ ಆಗ್ತಿದೆ ಇವತ್ತು, ಏನು ನೋಡಿದ್ರು ಖುಷಿ ಆಗ್ತಿದೆ. ಆ್ಯಂಡ್ ಏನಂದರೆ RCB ಹೇಟರ್ಸ್ಗೆಲ್ಲ ಇವತ್ತು ಲಾಲಿಪಾಪ್ ತೊಗೊಂಬಂದ್ಬಿಟ್ಟಿದ್ದ ಯಶು. ಫುಲ್ ಮಜಾ ಆಯಿತು, ಕ್ಲಾಸ್ ಫುಲ್ಲು. ಸೊ ಉತ್ಸವದಂದರೆ ಏನೋ ಖುಷಿ ಗೈಸ್. ಮಳೆ ಜಾಸ್ತಿ ಆಯಿತು. ದಿನ ಅಷ್ಟು ಬಿಸಿಲು ಹೊಡಿತಿರುತ್ತೆ. ಇವತ್ತು ಯಾಕೆ ಮಳೆ ಬರ್ತಾಯಿತ್ತು ಏನೋ, ಮಳೆ ಫುಲ್ ಜಾಸ್ತಿ ಆಯ್ತೈತೆ ಗೈಸ್. ಇವಾಗ ಮನೆಗೆ ಹೋಗಿ ರೆಕಾರ್ಡ್ ಬುಕ್ ಎತ್ಕೊಂಡು ಬ್ಯಾಗಲ್ಲ ಇಟ್ಬಿಟ್ಟು ಇವಾಗ ವಾಪಸ್ ಹೋಗ್ತಾಯಿದ್ದೀವಿ. ಆ್ಯಂಡ್ ಏನಂದರೆ ಈ ವ್ಲಾಗಲ್ಲಿ ನಾನೊಂದು ಪ್ರಾಮಿಸ್ ಮಾಡ್ತಿದ್ದೀನಿ ನನಗೇನೆ, ಐ ಆಮ್ ಪ್ರಾಮಿಸಿಂಗ್ ಮೈಸೆಲ್ಫ್. ಈ ಸರಿ ನಾನು ಹಾಲಿಡೇಸ್ಗೆ ಹೋದಾಗ RCB ಜರ್ಸಿ ತಗೊಳ್ಳೇಬೇಕು. ಆ್ಯಂಡ್ ನೆಕ್ಸ್ಟ್ ಸರಿ ಇಲ್ಲಿ ಇಟ್ಕೊಂಡು ಮ್ಯಾಚ್ ನೋಡಿದಾಗ ನಾನು ಹಾಕ್ಕೊಳ್ಳೇಬೇಕು. ಆ್ಯಂಡ್ ಜಾಸ್ತಿ ಪ್ರೀತಿ ಆಗ್ತಿದೆ, ಇನ್ನೂ ಜಾಸ್ತಿ ಆಗ್ತಿದೆ. ಪ್ರೀತಿ ಅಪಾರವಾಗಿತ್ತು, ಅದು ಇನ್ನೂ ಜಾಸ್ತಿ ಆಗ್ತೈತೆ ಇವಾಗ. ಒಂದೊಂದು ವೀಡಿಯೋಸು ರೀಲ್ಸ್ ಎಲ್ಲ ನೋಡ್ತಿದ್ರೆ ವಾ ಎಷ್ಟು ಕ್ಯೂಟು, ಎಷ್ಟು ಎಮೋಷನ್ ಅಂತ ಅನಿಸುತ್ತೆ.
ಗೈಸ್ ಓವರ್ವ್ಲೆಮ್ಡ್ ವಿತ್ ದಿಸ್ ಕಪ್. ಇವಾಗ ಹೋಗ್ತಾ ಇದ್ದೀವಿ, ಬೇಗ ಹೋಗಬೇಕು, ಬನ್ನಿ. ಆ್ಯಂಡ್ ಗೈಸ್, ಇತ್ತೀಚೆಗೆ ವೀಡಿಯೋಸ್ ಹೇಗೆ ಬರ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಯಾಕಂದರೆ ನಾನು ಇತ್ತೀಚೆಗೆ ನಾನು ಒಬ್ಬಳೇ ಕಾಣಿಸ್ಕೊತಿದ್ದೀನಿ ಸ್ಕ್ರೀನ್ ಮೇಲೆ. ಬಿಕಾಸ್ ವಿ ಕಾಂಟ್ ಫೋರ್ಸ್ ಎನಿ ಒನ್ ಟು ಬಿ ಇನ್ ದ ವೀಡಿಯೋ. ಅವರು ಒಬ್ಬೊಬ್ರು ಇಂಟ್ರೋವರ್ಟ್ಸ್ ಇರ್ತಾರೆ, ಇಲ್ಲ ಅವ್ರ ಮೂಡ್ಸ್ ಚೆನ್ನಾಗಿರಲ್ಲ. ಸೊ ವಿ ಕಾಂಟ್ ಫೋರ್ಸ್ ಎನಿ ಒನ್ ಟು ಬಿ ಇನ್ ದ ವೀಡಿಯೋ. ಆ್ಯಂಡ್ ಅವ್ರು ಬರಬೇಕಂದ್ರೆ ಬರ್ತಾರೆ, ಆ ಥರ. ಅದು ನಾನು ಪಾಲಿಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಒಬ್ಬಳೇ ವ್ಲಾಗಿಂಗ್ ಮಾಡ್ತಿರ್ತೀನಿ. ಸೊ ಹೇಗೆ ಬರ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಈ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ನನಗೆ. ಬಟ್ ನನ್ನ ಮನೆಗೆ ಹೋದರೆ ನನ್ನ ಕಸಿನ್ಸ್, ನನ್ನ ಫ್ಯಾಮಿಲಿ ಎಲ್ಲರೂ ಜಾಯ್ನ್ ಆಗ್ತಾರೆ. ಇಲ್ಲಿ ನಾನು ಎಲ್ಲರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ. ಗೈಸ್ ಹೇಗೆ ಬರ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ನನ್ನ ಗತಿ ನೋಡಿ ಗೈಸ್, ಹೇಗಾಗ್ಬಿಟ್ಟಿದ್ದೀನಿ, ಬಿಕಾರಿ ಆಗಿಬಿಟ್ಟಿದ್ದೀನಿ. ಹೇರ್ ಸ್ಟೈಲು ಇದು ಎಲ್ಲ. ಫೈನಲಿ ಕಾಲೇಜ್ ಹತ್ರ ಬಂದ್ವಿ. ಇವಾಗ ಹೋಗ್ಬಿಟ್ಟು ಹಾಕ್ಸ್ಕೊಂಡು ನೆಕ್ಸ್ಟ್ ಮುಂದಿನ ಕತೆ ನೋಡುವ. ಸ್ಕೈ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇವಾಗ ಬಿಸಿಲು ಬರ್ತೈತೆ, ಬೆಳಗ್ಗೆಯಿಂದ ಮುಚ್ಕೊಂಡೋಯ್ತು. ಎಷ್ಟು ನೋಡಿ ಗೈಸ್, RCB ಜರ್ಸಿ ಹಾಕೊಂಡ್ಬಂದ್ಬಿಟ್ಟಿದ್ದಾನೆ. ರಾತ್ರಿ ಎಲ್ಲ ಫುಲ್ ಅಳು, ಸುರಿಮಳೆ. ಎಷ್ಟೊತ್ತ ಯಶು ಇದು ಹಂಗೆ ಬರೀ ಶೋಕಿ. ಈ ಲೋಗೋ ನೋಡು ಏನು ಮಸ್ತ್. ಸ್ಟಾರ್ ಬರ್ತೈತೆ. ಹೇಗನ್ನಿಸ್ತು? ಮಾತಾಡೋ. ಓವರ್ ಎಷ್ಟು ಮಾತಾಡು. ಹೇಳಕ್ಕಾಗುತ್ತಾ ಹಿಂಗೆ? ಗೈಸ್ ಇಲ್ಲಿ ನೋಡಿ, ಇದು ಹೇಗೆ ಮಾಡಿದ್ದಾರೆ. ಅದಕ್ಕೆ ನಿಂತ್ಕೊಂಡು ಪೋಸ್ ಕೊಡ್ತಿದ್ದೀನಿ. ಇವ್ರು ಇಲ್ಲಿ ಹೋಗ್ತವ್ರೆ, ನಾವು ಇವಾಗ ಸಿಟಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಏನಂದರೆ, ಯಶು ನೆನೆನೆ ಕೇಕ್ ತಂದಿದ್ದಾನೆ ನೈಟು. ಕೃತಿ ಐಸ್ ಕ್ರೀಮ್ ಕೊಡಿಸ್ತಾಳಂತೆ. ಆ್ಯಂಡ್ ನಾನು ನಮ್ಮ RCB ಗೆದ್ದಿರೋ ಖುಷಿಗೆ ನಾನು ಕೇಕ್ ಅಂತಲೇ ಹೇಳಿದ್ದೆ. ಅದಕ್ಕೆ ಇವಾಗ ಕೇಕ್ ನೋಡೋಕ್ಕೆ ಬಂದಿದ್ದೀನಿ. ಕೇಕ್ ತೊಗೊಂಡು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು. ನೋಡೋಣ ಯಾವ ಕೇಕ್ ತೊಗೊಳ್ಳೋದಂತ. ಇಲ್ಲಿ ನೋಡಿ ಎಷ್ಟು ಥರ ಕೇಕ್ ಇದೆ. ಕೇಕ್ ತಗೊಂಡ್ವಿ, ಇವಾಗ ಐಸ್ ಕ್ರೀಮ್ ತಗೊಳಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಅದಾದಮೇಲೆ ಹೋಗ್ಬಿಟ್ಟು ಒಂದು ಪಾರ್ಕಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಬನ್ನಿ ಗಾಯ್ಸ್. ಜಂಬೋ ಇಲ್ವಾ? ಇಲ್ಲ, ನಾನು ಸತ್ತೋಯ್ತೀನಿ ಅಷ್ಟೇ. ಈ ಐಸ್ ಕ್ರೀಮ್ ಸೆಲೆಕ್ಟ್ ಮಾಡೋಕ್ಕೆ 1 ಗಂಟೆ ಆಯಿತು. 1 ಗಂಟೆ ಸರಿ, ಈ ಕೇಕ್ನ ಸೆಲೆಕ್ಟ್ ಮಾಡೋದಕ್ಕೆ. ಐಸ್ ಕ್ರೀಮ್ ಹಂಗಲ್ಲ, ಎಲ್ಲರಿಗೂ ಗೊತ್ತು ಏನೇನು ತಿಂತಾನೆ ಅಂತ. ನಾನು ಜಂಬೋ ಅಂತ ಎಲ್ಲರಿಗೂ ಗೊತ್ತು. ಗೈಸ್, ನಾವು ಐಸ್ ಕ್ರೀಮಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಒಂದು ಪಾರ್ಕಿಗೆ ಹೋಗ್ತಿದ್ದೀವಿ. ಪಾರ್ಕಿಗೆ ಹೋಗ್ಬಿಟ್ಟು ಕೇಕ್ ಎಲ್ಲ ಮಾಡಿ ತಿನ್ನೋಣ. ಆ್ಯಂಡ್ ಐಸ್ ಕ್ರೀಮ್ ಆಲ್ವೇಸ್ ಜಂಬೋ ಅಂತ ಗೊತ್ತು. ಸೊ ಜಂಬೋ ತಿಂತಿದ್ದೀವಿ ಗೈಸ್. ಪಾರ್ಕಿಗೆ ಬಂದ್ವಿ, ಇವಾಗ ಕೇಕ್ ತಿನ್ನೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ಲೈಕ್ ನೋಡುತ್ತೆ ಸ್ಕೇಟಿಂಗ್ಸ್ ಎತ್ಕೊಂಡ್ಬಿಟ್ಟು ಹಿಂಗೆ ಆಡೋದು. ಇದು ಸ್ಕೇಟಿಂಗ್ ಪ್ಲೇಸಸ್ಸು. ಏನು ಮಸ್ತ್ ಇರುತ್ತೆ ನೋಡೋಕ್ಕೆ, ಅಂದರೆ ಸಖತ್ತಿರುತ್ತೆ. ಆ್ಯಂಡ್ ಏನೋ ಒಂಥರ ಚೆನ್ನಾಗಿರುತ್ತೆ. ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದು. ಜೈ RCB. ಏನ್ ಕಾಣ್ತೈತಿದು? ಆಡ್ರೋ ಯಾರು? ಕಾಣ್ತೈತಿ, ಎಲ್ಲ ಕಾಣ್ತೈತಿ. ಎರೆವಾನ್ ಚಲ್ಚು. ಇಲ್ಲಿ ಸ್ಕೇಟ್ ಬೋರ್ಡ್ಸ್ ಆಡ್ತಾರೆ. ಇದು ಸ್ಕೈ. ಇದು ನೋಡಕ್ಕೆ ಇದು RCB ಲೋಗೋ. ಇದು ಮನುಷ್ಯ, ನೆನ್ನೆ ಫುಲ್ ಹತ್ತಿರೋ ಮನುಷ್ಯ. ಎಷ್ಟು ವರ್ಷದಿಂದ ಎದೆಯಲ್ಲಿ ಕಿಚ್ಚಿಟ್ಟುಕೊಂಡು ಕಾಯುವುದು. ಕೇಕಿಗೋಸ್ಕರ ಕಾಯ್ಕೊಂಡು ಕೂತಿರೋ ಮನುಷ್ಯನು. ಆ್ಯಂಡ್ ಇವ್ರ ಜೊತೆ ಎಲ್ಲ ಇರೋ ನಾನು. ಎಸ್. ಓಕೆ ಗೈಸ್, ಇವಾಗ ನಮ್ಮ RCB ಗೆದ್ದಿರೋ ಖುಷಿಗೆ ಆಫ್ಟರ್ 18 years ಕೇಕ್ ಕಟ್ ಮಾಡೋಣ. ಸಿಹಿನ ಹಂಚೋಣ, ಖುಷಿನ ಹಂಚೋಣ. ಮುಲಿನ ಬಂದ ಬಾ.
ಇದು ಕಟ್ ಮಾಡ್ತೀನಿ. ಇದು ಕೆಳಗಡೆ ಇಡ್ಲೆ. ಒಂದಷ್ಟು ತಡಿಯಾ, ನೀನೇ ಕಟ್ ಮಾಡೋದು ಬಿಡು ಅಲ್ಲಿ. ಎಷ್ಟು ಏನು ಮಾಡಕತ್ತೆ? ಗೈಸ್ ಯಶುಗೆ ಇವ್ರ ಹತ್ರ ಈಸ್ಕೊಟ್ಟಿದ್ದೀನಿ. ಅಷ್ಟೋರ ಕಾಲ ಯೂಟ್ಯೂಬ್, ಐ ಹ್ಯಾವ್ ಯೂಟ್ಯೂಬ್ ವಿಡಿಯೋ, ಯೂಟ್ಯೂಬ್ ಬ್ಲಾಗ್. ಯಶು ಟ್ರೈ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಇಲ್ಲೆಲ್ಲ ಕೊಡಲ್ಲ, ಬಟ್ ನಾನು ಕೇಳಿದ ತಕ್ಷಣ ಕೊಟ್ಟರು ಅವರು. ಆ ಹುಡುಗ ಎಷ್ಟು ಚಿಕ್ಕ ಮಕ್ಕಳು ಇಲ್ವಾ? ನನ್ನ ಫ್ರೆಂಡ್ ಆಗಿದ್ದು ಗೆಸ್ಟಾರು ಮಾಡೀನಿ. ಇಲ್ಲಿ 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 ಹಚ್ಚು ಹಚ್ಚು ಹಚ್ಚು. ವಾ, ಇಲ್ಲಿ ಇಳಿಸ್ತೀಯಾ? ಇಲ್ಲಿ ಇಳಿಸು. ಇಳಿಸು ಯಶು. ಇಲ್ಲಿ ತಗೋವಂತೆ ಇವಾಗ ಇಳಿಸು. ಚೆನ್ನಾಗಿರುತ್ತೆ ಗೈಸ್ ಇದನ್ನೆಲ್ಲ ನೋಡೋಕ್ಕೆ. ಫುಲ್ ಥೆರಪಿ ಥರ ನನಗಂತೂ ಇದು. ನಾನು ಇಲ್ಲಿಗೆ ಬರ್ತೀನಿ ಜಾಸ್ತಿ ನೋಡೋದಕ್ಕೆ. ಯಶು ಇಳಿಸು. ಯಶು, It was at this moment that he knew. ಬಿದ್ದ ಟೈಮ್ ಅಲ್ಲ ಅದಕ್ಕೆ ಬಿಡು. ಬಿದ್ದ. ಎಷ್ಟು ಜನ ಆಡೋದಿಕ್ಕೆ ಬರ್ತಾರೆ, ಹುಡುಗಿರು ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಎಲ್ಲ ಹುಡುಗರೆಲ್ಲ ಬರ್ತಾರೆ. ಏನು ಮಸ್ತ್ ಇರುತ್ತೆ ನೋಡೋದಕ್ಕೆ. ನನ್ನ ಆಡ್ಬೇಕು ಅನ್ಸುತ್ತೆ. ಅದು ನನ್ನ ಅಂದರೆ ಅದು ಹೈಟ್ ತಕ್ಕನಾಗೆ ಅದು ಇರಬೇಕು. ಇದೆಲ್ಲ ಚಿಕ್ಕದಿದೆ. ಯಾ, ಸೋ ಗುಡ್, ಸೋ ಗುಡ್. ನಂಗೆ ಖುಷಿ ಆಗುತ್ತೆ ಇವರೆಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಕೇಳ್ತಿದ್ದಾರೆ ಫಸ್ಟ್ ಟೈಮ್ ಲೈಫಲ್ಲಿ. ಎಷ್ಟು ವೀಡಿಯೋ ಲೈಫಲ್ಲೇ ಫಸ್ಟ್ ಟೈಮ್. Can you teach me? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ನನ್ನ ಯೂಟ್ಯೂಬ್ ಚಾನಲ್ ಬಂದು ಕೇಳಿದ್ದು. ಇವಾಗ ನಾನು ಕನ್ನಡ ಹೇಳ್ಕೊಡ್ತೀನಿ ಅವರಿಗೆ. ಅವ್ರು ಹೇಳ್ತಾರೆ ಅಸಲ್ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಲೈಕ್ ದಿಸ್ ಯು ಶುಡ್ ಬೋ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಈ ಸಲ ಕಪ್ ನಮ್ದು. ಹುಡುಗ ಬಂದ್ಬಿಟ್ಟು ನಾನು ಬೇರೆ ಕಂಟ್ರಿ ಯುರೋಪಿಂದ ಬಂದಿದ್ದೀನಿ, ನಂಗೆ 5 ನಿಮಿಷ ಸ್ಕೂಟರ್ ಬೇಕು ಅಂದ್ರೆ ನಾವೇ ಬೇರೆ ಹತ್ರ ಇಸ್ಕೊಂಡಿದ್ದೀವಿ. ನಾವು ಬೇರೆ ಹತ್ರ ಇಸ್ಕೊಟ್ಬಿಟ್ಟು ಯಶೋಗೆ ಇಸ್ಕೊಟ್ಟಿದ್ದೀನಿ. ಅವಾಗ ಯಶೋಯಿಂದ ಆ ಹುಡುಗಂಗೆ ಇಸ್ಕೊಟ್ಟಿದ್ದೀನಿ. ಬಿ ಎಕ್ಸ್ಟ್ರಾವರ್ಟ್ ಲೈಕ್ ಮೀ ಗೈಸ್. ಬಿಸಿಲಿಗೆ ನೀರು ಕುಡಿತಾನೆ ಇರಬೇಕು. ಸ್ಟೇ ಹೈಡ್ರೇಟೆಡ್. ಏನಂದರೆ ಒಂದು ಮಾರ್ಟಿಗೆ ಬಂದಿದ್ವಿ, ಅಲ್ಲಿ ಚೀಸ್ನ ಟ್ರೈ ಮಾಡೋಕೆ ಇಟ್ಟಿದ್ದಾರೆ. ನಾವು ಟ್ರೈ ಮಾಡಿದ್ವಿ ಸುಮ್ಮನೆ. ಅಮ್ಮ ಕರ್ಕೊಂಡೇ ಬಂದ್ಬಿಡೋದ, ಇಲ್ಲ ಐತೆ ತಗೊಳ್ಳಿ ಅಂತ. ಇದಕ್ಕೆ ಪ್ರೈಸ್ ಬಂದು ಇಷ್ಟು ಚೀಸಿಗೆ ಎಷ್ಟು ಹಾಕೋರಂದರೆ ಆಫರ್ ಬಿಟ್ಟು ಲೈಕ್ 350 ರುಪೀಸ್ ಹಾಕಿದ್ದಾರೆ ಅಷ್ಟು ಒಂದೇ ಒಂದು ಸ್ಲೈಸಿಗೆ. ವಾವ್, ಅದೇ ಚೆನ್ನಾಗಿತ್ತು ಚೀಸು ಎಲ್ಲ ಥರ ಕಲರ್.
ಸೊ ಗೈಸ್ ಇದಾಗಿತ್ತು ನಮ್ಮ ಡೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡೇ ಈ ಥರ ಇತ್ತು. RCB ಗೆದ್ದಿದಂದು ತುಂಬಾ ಖುಷಿ ಆಯಿತು. ನೀವು RCB ಫ್ಯಾನ್ ಆಗಿರೋ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.